ಉಪರಾಷ್ಟ್ರಪತಿ ಮತ್ತು ರಾಜ್ಯಸಭೆಯ ಸಭಾಪತಿ ಜಗದೀಪ್ ಧನ್ಕರ್ ಈ ಪದವಿಗೆ ರಾಜೀನಾಮೆ ಕೊಡ್ತಿರುವ ಪತ್ರವನ್ನ ರಾಷ್ಟ್ರಪತಿಗಳಿಗೆ ರವಾನಿಸಿಬಿಟ್ರು. ಭಾರತೀಯ ಜನತಾ ಪಕ್ಷ ಮತ್ತು ಅದರ ಮಿತ್ರ ಪಕ್ಷಗಳ ನಾಯಕರುಗಳೆಲ್ಲ ಮೌನವಾಗಿದ್ದಾರೆ. ಇದರಿಂದ ಬಹುದೊಡ್ಡ ತುರ್ತು ಕಾರಣ ಇರಲೇಬೇಕು ಅಂತ ಪ್ರತಿಯೊಬ್ಬರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಈ ದಿಢೀರ್ ರಾಜೀನಾಮೆ ಮೂಲಕ ದೊಡ್ಡ ರಾಜಕೀಯ ಕಂಪನಕ್ಕೆ ಕಾರಣರಾಗಿದ್ದಾರೆ ಜಗದೀಪ್ ಧನ್ಕರ್. ಇದರ ಪೂರ್ಣ ಹಿನ್ನೆಲೆ ಏನನ್ನೋದು ಇನ್ನೂ ಗೊತ್ತಾಗಬೇಕಿದೆ. ಮೋದಿಯವರ ತಂತ್ರಗಾರಿಕೆ ಹೀಗೆ ಅಂತ ಯಾರು ಊಹಿಸ್ಲಿಕ್ಕೆ ಸಾಧ್ಯವಿಲ್ಲ. ಉಪರಾಷ್ಟ್ರಪತಿ ಧನ್ಕರ್ ದಿಢೀರ್ ರಾಜೀನಾಮೆ. ನಿನ್ನೆ ಇಡೀ ದಿನ ಸಂಸತ್ತಿನ ಮಳೆಗಾಲದ ಅಧಿವೇಶನದ ಪ್ರಾರಂಭದಲ್ಲೇನೆ ಉಭಯ ಸದನಗಳಲ್ಲೂ ಕೂಡ ಯಥಾಪ್ರಕಾರ ನಿರೀಕ್ಷೆಯಂತೆ ವಿರೋಧ ಪಕ್ಷಗಳ ಗಲಾಟೆ, ಗೊಂದಲ, ಕೋಲಾಹಲ ಇತ್ಯಾದಿ ಶುರು ಆಗೇ ಇತ್ತು. ಆದರೆ ಮೇಲ್ಮನೆಯ ಸಭಾಪತಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಮಾತ್ರ ಇದ್ಯಾವುದರಿಂದನೂ ವಿಚಲಿತರಾಗದೆ ಎಂದಿನಂತೆ ಒಬ್ಬ ಶಾಲಾ ಕೊಠಡಿಯಲ್ಲಿ ಒಬ್ಬ ಸ್ಟ್ರಿಕ್ಟ್ ಹೆಡ್ ಮಾಸ್ಟರ್ ತರ ಎಲ್ಲರನ್ನೂ ನಿಯಂತ್ರಿಸ್ತಾ ಬಂದ್ರು. ಅದರಲ್ಲೂ ಅವ್ರಿಗೂ ಮತ್ತು ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಯಥಾ ಪ್ರಕಾರ ಪರಸ್ಪರ ವಾಗ್ಯುದ್ಧ ನಡೀತು. ಆದರೆ ಹಾಗೂ ಹೀಗೂ ಅವ್ರನ್ನ ತಣ್ಣಗಾಗಿಸೋರಲ್ಲಿ ಯಶಸ್ವಿಯಾಗಿದ್ರು ಜಗದೀಪ್ ಧನ್ಕರ್. ಇದೆಲ್ಲದರ ಮಧ್ಯೆ 2 ಬಾರಿ ಸದನವನ್ನ ಮುಂದೂಡಬೇಕಾಗಿ ಬಂತು. ಆಪರೇಷನ್ ಸಿಂಧೂರ್ ಬಗ್ಗೆ ತತ್ಕ್ಷಣವೇ ಚರ್ಚೆ ಆಗ್ಲಿ ಅಂದ್ಬಿಟ್ಟು ವಿರೋಧ ಪಕ್ಷಗಳ ಒತ್ತಾಯ ಇತ್ತು. ಅದನ್ನ ಬಲವಾಗಿ ವಿರೋಧಿಸಿದ ಸದನ ನಾಯಕ ಮತ್ತು ಆರೋಗ್ಯ ಸಚಿವ JP ನಡ್ಡಾ ತೀವ್ರವಾಗಿ ವಿರೋಧಿಸಿದ್ರು. ನಿಯಮಾನುಸಾರ ಇಂಥ ಮಹತ್ವದ ವಿಷಯಕ್ಕೆ ಸಮಯವನ್ನ ನಿಗದಿ ಮಾಡೋದಿದೆ. ಬೇಕಿದ್ರೆ ಸದನದ ಕಲಾಪ ಸಮಿತಿಯ ಸಭೆಯನ್ನು ಕರೆದುಬಿಟ್ಟು ಸಮಯ ಮತ್ತು ದಿನಾಂಕ ನಿಗದಿ ಮಾಡೋಣ. ಈಗ ತತ್ಕ್ಷಣವೇ ನಿಂತ ಕಾಲ ಮೇಲೆ ಆ ವಿಷಯವನ್ನು ಚರ್ಚೆ ಮಾಡ್ಲಿಕ್ಕಾಗಲ್ಲ ಅಂತ ಬಲವಾಗಿ ಪ್ರತಿಪಕ್ಷಗಳ ಬೇಡಿಕೆಯನ್ನು ತಿರಸ್ಕಾರ ಮಾಡಿದ ಮೇಲೆ ಸದನವನ್ನ ಮುಂದೂಡಿದ್ರು. 12:15 ಸದನದ ಕಲಾಪ ಸಮಿತಿಯ ಸಭೆ ನಡೀತು. ಅಲ್ಲಿ ಸರ್ಕಾರದ ಪರವಾಗಿ ಸದನ ನಾಯಕ JP ನಡ್ಡಾ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪಾಲ್ಗೊಂಡಿದ್ರಂತೆ. ವಿರೋಧ ಪಕ್ಷಗಳಿಂದ ಕಪಿಲ್ ಸಿಬಲ್ ಮತ್ತಿತರ ನಾಯಕರು ಪಾಲ್ಗೊಂಡಿದ್ರು. ಅವರು ಪ್ರತಿನಿಧಿಸುವ ಪಕ್ಷದ ಪ್ರತಿನಿಧಿಗಳೆಲ್ಲ ಅಲ್ಲಿದ್ರು. ಈ ಸಭೆ ಅಪೂರ್ಣವಾಯ್ತಂತೆ. ಅದರಿಂದ ಮತ್ತೆ ಸಂಜೆ 4:00 ಮತ್ತೆ ಸೇರೋಣ ಅಂತ ತೀರ್ಮಾನ ಆಗಿತ್ತಂತೆ. ಅದ್ಯಾಕೋ ಈ 4:00 ಮತ್ತೆ ಬಿಸಿನೆಸ್ ಅಡ್ವೈಸರಿ ಕಮಿಟಿ ಕಲಾಪ ಸಲಹಾ ಸಮಿತಿಯ ಸಭೆ ನಡೆದಾಗ ಎಷ್ಟೊತ್ತಾದ್ರೂ ಕೂಡ ಸರ್ಕಾರದ ಟ್ರೆಜರಿ ಬೆಂಚಿನ ಪ್ರತಿನಿಧಿಗಳು ಬರಲೇ ಇಲ್ವಂತೆ. ಮಂತ್ರಿಗಳಾದ ಕಿರಣ್ ರಿಜಿಜು ಮತ್ತು ಹಿರಿಯ ನಾಯಕ JP ನಡ್ಡಾ ಆ ಸಭೆಗೆ ಬರಲೇ ಇಲ್ವಂತೆ. ಅಷ್ಟೇ ಅಲ್ಲ, ತಮಗೆ ಬರ್ಲಿಕ್ಕಾಗಲ್ಲ ಅನ್ನೋ ಮಾಹಿತಿಯನ್ನು ಕೂಡ ಪೂರ್ವಭಾವಿಯಾಗಿ ಸಭಾಪತಿಯವರಿಗೆ ತಿಳಿಸಿರಲ್ವಂತೆ. ಬಹುಶಃ ಇದರಿಂದ ನೊಂದಿರ್ಬೇಕು, ಆಘಾತಕ್ಕೊಳಗಾಗಿರ್ಬೇಕು ಅಥವಾ ಮುಜುಗರಕ್ಕೊಳಗಾಗಿರ್ಬಹುದು ಉಪರಾಷ್ಟ್ರಪತಿಯವರು ಅನ್ನೋ ಒಂದು ಊಹಾಪೋಹ ಇವತ್ತಿನ ದಿನಪತ್ರಿಕೆಗಳಲ್ಲಿ, ಒಂದು ಡಿಜಿಟಲ್ ಪತ್ರಿಕೆಯಲ್ಲಿ, ಸುಪ್ರಸಿದ್ಧ ದಿನಪತ್ರಿಕೆಯಲ್ಲಿ ಸುಳಿದಾಡ್ತಾ ಇದೆ. ಈ ತರದ ಒಂದು ಊಹಾಪೋಹ ವದಂತಿ ಸುಳಿದಾಡ್ತಾ ಇದೆ. ಅದ್ರ ಹೊರತುಪಡಿಸಿ ನಿನ್ನೆ ಬೆಳಗಿನ ಕಲಾಪದಲ್ಲಿ ಏಕಾಏಕಿ ಜಗದೀಪ್ ಧನ್ಕರ್ ಅವರು ಕೈಗೆತ್ತಿಕೊಂಡಿದ್ದು ಅಲಹಾಬಾದ್ ಹೈಕೋರ್ಟಿನ ನ್ಯಾಯಮೂರ್ತಿ ಯಶವಂತ್ ವರ್ಮಾರ ಮಹಾ ಅಭಿಯೋಜಕ ಮಸೂದೆಯ ಮಂಡನೆ. ಮಹಾ ಅಭಿಯೋಜಕ ನಿರ್ಣಯ ಅಂತಂದ್ರೆ ಅವ್ರನ್ನ ಇಂಪೀಚ್ಮೆಂಟ್ ಮೋಷನ್ ಅಂತ ಕರೀತಾರೆ. ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಯಾರಾದ್ರೂ ಒಬ್ಬರನ್ನ ಅವ್ರು ಮಾಡಿರಬಹುದಾದ ಅಪರಾಧಕ್ಕೆ ಪ್ರತಿಯಾಗಿ ಆ ಸ್ಥಾನದಿಂದ ತೆಗಿಬೇಕು ಅಂತಂದ್ರೆ ಸುಲಭವಾಗಿ ಅವ್ರನ್ನ ಡಿಸ್ಮಿಸ್ ಮಾಡ್ಲಿಕ್ಕಾಗಲ್ಲ. ಸಂಸತ್ತಿನಲ್ಲಿ ಒಂದು ನಿರ್ಣಯವನ್ನ ಮಂಡಿಸ್ಬೇಕಾಗತ್ತೆ. ಅವರನ್ನ ಆ ಹುದ್ದೆಯಿಂದ ತೆಗೀಲಿಕ್ಕೆ ಒಂದು ನಿರ್ಣಯವನ್ನ ಮಂಡಿಸ್ಬೇಕಾಗತ್ತೆ. ನಿರ್ಣಯಕ್ಕೆ ಕನಿಷ್ಠ 50 ಜನ ಸದಸ್ಯರ ಸಹಿಗಳು ಬೇಕಾಗಿರುತ್ತೆ. ಇಂಥ ಪ್ರಕ್ರಿಯೆ ನಡೆದ ನಂತರವೇ ಆಮೇಲೆ ಅದನ್ನ ಸದನದ ಜಂಟಿ ಸಮಿತಿಗೆ ಒಪ್ಪಿಸ್ತಾರೆ. ಅಲ್ಲಿ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬಂದ ಮೇಲೆ ಅವ್ರಿಗೆ ವಾಗ್ದಂಡನೆ ವಿಧಿಸ್ಬಿಟ್ಟು ಆ ಪದವಿಯಿಂದ ತೆಗೆದು ಹಾಕ್ತಾರೆ. ಇದುವರೆಗೂ ತಮ್ಮ ದಿಲ್ಲಿಯ ಅಧಿಕೃತ ನಿವಾಸದಲ್ಲಿ, ಅಂದ್ರೆ ಅವರು ಮೊದಲು ದಿಲ್ಲಿ ಹೈಕೋರ್ಟ್ನ ಜಡ್ಜ್ ಆಗಿದ್ರು. ಅವರ ಹೈಕೋರ್ಟ್ನ ಔಟ್ ಹೌಸ್ ನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ 500 ರೂಪಾಯಿ ಕಂತೆಗಳು, ನೋಟಿನ ಕಂತೆಗಳು ಪತ್ತೆ ಆದವು. ಔಟ್ ಹೌಸ್ಗೆ ಬೆಂಕಿ ಬಿದ್ದಾಗ ಅಗ್ನಿಶಾಮಕ ದಳದವರು ಧಾವಿಸಿದಾಗ ಅದನ್ನು ಪತ್ತೆ ಮಾಡಿದ್ರು. ಈ ಘಟನೆ ಇಡೀ ಭಾರತದ ನ್ಯಾಯಾಂಗ ವ್ಯವಸ್ಥೆಗೆ ಭಾರಿ ಮುಜುಗರವನ್ನುಂಟು ಮಾಡಿತ್ತು. ಸರ್ವೋಚ್ಚ ನ್ಯಾಯಾಲಯ ಆವತ್ತಿನ ಮುಖ್ಯ ನ್ಯಾಯಮೂರ್ತಿಗಳು ಸಂಜೀವ್ ಖನ್ನಾ ಅವರಿದ್ರು. 3 ಜನ ನ್ಯಾಯಮೂರ್ತಿಗಳ, ಅದು ಕರ್ನಾಟಕ ಹೈಕೋರ್ಟಿನ
ಮಹಿಳಾ ಜಡ್ಜ್ ಕೂಡ ಅದ್ರಲ್ಲಿ ಒಬ್ಬರಿದ್ರು. 3 ಜನ ನ್ಯಾಯಮೂರ್ತಿ, ಹೈಕೋರ್ಟ್ ನ್ಯಾಯಮೂರ್ತಿಗಳ ಒಂದು ತನಿಖಾ ಸಮಿತಿಯನ್ನು ರಚಿಸ್ಬಿಟ್ಟು ಆ ಇಡೀ ಪ್ರಕರಣದ ವಿಚಾರಣೆ ನಡೆಸಿದ್ರು. ಆ ಆ ಸಮಿತಿ ತನ್ನ ವರದಿಗೆ ಒಪ್ಪಿಸಿ ಆದ್ಮೇಲೆ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ತಮ್ಮ ಅಧಿಕಾರಾವಧಿ ತೀವ್ರದೊಳಗಾಗಿ ಅದನ್ನ ಕೇಂದ್ರ ಸರ್ಕಾರದ ಸುಪರ್ದಿಗೆ ಒಪ್ಪಿಸಿದ್ರು. ಆ ವರದಿಯನ್ನ ಆಧರಿಸಿ ಈ ಮಹಾ ಅಭಿಯೋಜನೆಯ ಪ್ರಕ್ರಿಯೆ ಶುರು ಆಗಬೇಕಾಗಿತ್ತು. ಆದ್ರೆ ಕೇಂದ್ರ ಸರ್ಕಾರದ ಉದ್ದೇಶ ಲೋಕಸಭೆಯಲ್ಲಿ ವಿರೋಧ ಪಕ್ಷದವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ಬಿಟ್ಟು ಅಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರ ಅನುಮೋದನೆಯನ್ನು ಪಡ್ಕೊಂಡಿದ್ದಾಗಿತ್ತು. ಅಲ್ಲೊಂದು ಈಗಾಗಲೇ ಕರಡು ನಿರ್ಣಯವನ್ನು ಸಿದ್ಧಪಡಿಸ್ಬಿಟ್ಟು ಸುಮಾರು 100 ಜನ ವಿವಿಧ ಪಕ್ಷಗಳ, ಕಾಂಗ್ರೆಸ್ಸು ಸೇರಿದಂತೆ, ರಾಹುಲ್ ಗಾಂಧಿ ಅವರ ಪಕ್ಷವೂ ಸೇರಿದಂತೆ ವಿವಿಧ ಪಕ್ಷಗಳ ಒಂದು ಬಹುಮತದ ಅನುಮೋದನೆಯನ್ನು ಪಡ್ಕೊಂಡಾಗಿತ್ತಂತೆ. ಆದ್ರೆ ಇದನ್ನ ಯಾವುದನ್ನು ಅಧಿಕಾರಾರೂಢ ಪಕ್ಷದ ಗಮನಕ್ಕೆ ತಾರದೆ ಏಕಾಏಕಿ ನಿನ್ನೆ ವಿರೋಧ ಪಕ್ಷಗಳು ಕಳಿಸಿದ್ದ 54 ಜನ ಸದಸ್ಯರುಗಳ ಸಹಿ ಇದ್ದ ಒಂದು ನಿರ್ಣಯವನ್ನ ಪ್ರಸ್ತಾಪ ಮಾಡಿಬಿಟ್ರು ಸಭಾಪತಿ ಜಗದೀಪ್ ಧನ್ಕರ್. ಅವರ ಈ ದುಡುಕಿನ ನಿರ್ಧಾರದಿಂದ ಬಹುಶಃ ಆಳೋ ಪಕ್ಷಕ್ಕೆ ಕೊಂಚ ಕಸಿವಿಸಿ ಆಗಿರ್ಬೇಕು ಅನ್ನೋದು ಮತ್ತೊಂದು ಲೆಕ್ಕಾಚಾರ. ಹೀಗೆ ವಿವಿಧ ಊಹಾಪೋಹಗಳ ನಡುವೆ ನಿನ್ನೆ ಸಂಜೆ 5:15ವರೆಗೂ ಕ್ರಿಯಾಶೀಲರಾಗಿದ್ರಂತೆ. ಸಂಜೆ 7:15 ತಮ್ಮ ಬಹುಕಾಲದ ಸ್ನೇಹಿತ ಮತ್ತು ಸಮಾಜವಾದಿ ಪಕ್ಷದ ಹಾಲಿ ರಾಜ್ಯಸಭಾ ಸದಸ್ಯ ಮತ್ತು ಹೆಸರಾಂತ ಸುಪ್ರೀಂ ಕೋರ್ಟ್ ನ್ಯಾಯವಾದಿ ಕಪಿಲ್ ಸಿಬಲ್ ಜೊತೆಗೆ ಸಂಜೆ 7:00 ಫೋನ್ನಲ್ಲಿ ಮಾತಾಡಿದ್ರಂತೆ. ಆಗ್ಲೂ ಕೂಡ ಯಾವ ಸುಳಿವನ್ನು ಕೊಟ್ಟಿರಲಿಲ್ಲ. ಇದ್ದಕ್ಕಿದ್ದಂತೆ ನಿನ್ನೆ ರಾತ್ರಿ 10:33 ರಾಷ್ಟ್ರಪತಿಗಳಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಕಳಿಸಿದ ಉಪರಾಷ್ಟ್ರಪತಿ ಮತ್ತು ರಾಜ್ಯಸಭೆಯ ಸಭಾಪತಿ ಜಗದೀಪ್ ಧನ್ಕರ್ ತಾವು ತಮ್ಮ ಆರೋಗ್ಯದ ದೃಷ್ಟಿಯಿಂದ ಮತ್ತು ವೈದ್ಯರುಗಳ ಸಲಹೆ ಮೇರೆಗೆ ಈ ಪದವಿಯನ್ನ ತ್ಯಾಗ ಮಾಡ್ತಿರುವುದಾಗಿ ಘೋಷಣೆ ಮಾಡ್ಬಿಟ್ರು. ಈ ಪದವಿಗೆ ರಾಜೀನಾಮೆ ಕೊಡ್ತಿರುವ ತಮ್ಮ ಪತ್ರವನ್ನ ರಾಷ್ಟ್ರಪತಿಗಳಿಗೆ ರವಾನಿಸ್ಬಿಟ್ರು. ಇದಕ್ಕೂ ಮುಂಚೆ ರಾಷ್ಟ್ರಪತಿಗಳ ಜೊತೆಗೆ ಒಂದು ಅನೌಪಚಾರಿಕ ಭೇಟಿಯನ್ನು ಕೂಡ ಮಾಡಿದ್ರು ಅಂತ ಈಗ ತಾನೇ ಸುದ್ದಿ ಬರ್ತಾ ಇದೆ. ಅದೇನೇ ಇರಲಿ, ಈ ಇಡೀ ಪ್ರಕರಣದ ನಂತರ ಅತ್ಯಾಶ್ಚರ್ಯಕರ ಬೆಳವಣಿಗೆ ಏನು ಅಂತಂದ್ರೆ, ಇಡೀ ಆಳುವ ಪಕ್ಷ NDA ಮೈತ್ರಿಕೂಟದ ಭಾರತೀಯ ಜನತಾ ಪಕ್ಷ ಮತ್ತು ಅದರ ಮಿತ್ರ ಪಕ್ಷಗಳ ನಾಯಕರುಗಳೆಲ್ಲ ಮೌನವಾಗಿದ್ದಾರೆ. ಇವತ್ತು ಬೆಳಿಗ್ಗೆ ಕೂಡ ಸರ್ಕಾರದ ವತಿಯಿಂದ ಯಾವುದೇ ಹಿರಿಯ ಸಚಿವರು ಉಪರಾಷ್ಟ್ರಪತಿಗಳ ನಿವಾಸಕ್ಕೆ ಧಾವಿಸ್ಬಿಟ್ಟು ರಾಜೀನಾಮೆಯನ್ನು ವಾಪಸ್ ಪಡ್ಕೊಳ್ಳಿ ಅಂತ ಮನವೊಲಿಸೋ ಪ್ರಯತ್ನ ಮಾಡಿದಾಗ ಕಾಣಲ್ಲ. ಯಾವುದೇ ಚಲನವಲನೆ ಕಾಣಿಸ್ತಾ ಇಲ್ಲ ಆಳುವ ಪಕ್ಷದ ವತಿಯಿಂದ. ಆದ್ರೆ ವಿರೋಧ ಪಕ್ಷದ ಬಹುತೇಕ ನಾಯಕರುಗಳು ಇದರಲ್ಲಿ ಏನೋ ದೊಡ್ಡ ಕಾರಣ, ಬರೀ ಆರೋಗ್ಯದ ಕಾರಣ ಅಲ್ಲ, ಅದು ಬರೀ ಒಂದು ನೆಪ ಮಾತ್ರ, ಇದರಿಂದ ಬಹುದೊಡ್ಡ ತುರ್ತು ಕಾರಣ ಇರಲೇಬೇಕು ಅಂತ ಪ್ರತಿಯೊಬ್ಬರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ಸು, ಶಿವಸೇನೆ, ಠಾಕ್ರೆ ಶಿವಸೇನೆ ಮತ್ತಿತರ ಮತ್ತು ಶರದ್ ಪವಾರ್ NCP ಪಕ್ಷದ ನಾಯಕರುಗಳೆಲ್ಲ ಮತ್ತು CPI ಪಕ್ಷ ಕೂಡ, ಬಹುತೇಕ ವಿರೋಧ ಪಕ್ಷಗಳ ರಾಜ್ಯಸಭಾ ನಾಯಕರುಗಳೆಲ್ಲರೂ ಕೂಡ ದಯಮಾಡಿ ನಿಮ್ಮ ರಾಜೀನಾಮೆಯನ್ನು ವಾಪಸ್ ಪಡ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ಜಯರಾಮ್ ರಮೇಶ್ ಅವರಂತೂ ಪ್ರಧಾನಮಂತ್ರಿಗಳ ಮಧ್ಯಪ್ರವೇಶಕ್ಕಾಗಿ ಆಗ್ರಹಿಸಿದ್ದಾರೆ. ದಯಮಾಡಿ ಪ್ರಧಾನಮಂತ್ರಿಯವರೇ ಮಧ್ಯಪ್ರವೇಶ ಮಾಡಿಬಿಟ್ಟು ಅವರು ರಾಜೀನಾಮೆ ಹಿಂಪಡೆಯುವಂತೆ ಮನವೊಲಿಸಿ ಅಂತ ಅಂದ್ಬಿಟ್ಟು. ನೋಡು, ಹೇಳಿ ಕೇಳಿ ಆಳುವ ಮೈತ್ರಿಕೂಟದ ಅಭ್ಯರ್ಥಿ 2022ರಲ್ಲಿ ಉಪರಾಷ್ಟ್ರಪತಿ ಚುನಾವಣೆ ನಡೆದಾಗ ಉಪರಾಷ್ಟ್ರಪತಿ ಚುನಾವಣೆಯ ಎಲೆಕ್ಟ್ರಲ್ ಕಾಲೇಜ್ ಅವರ ಮತಕ್ಷೇತ್ರ ಯಾವುದು ಅಂತಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಹಾಲಿ ಸದಸ್ಯರುಗಳು ಮತದಾನ ಮಾಡ್ತಾರೆ. ಆಗ ಅವ್ರು ಗೆದ್ದು ಬಂದಿದ್ರು. ಕಾಂಗ್ರೆಸ್ ಪಕ್ಷದ ಮಾರ್ಗ್ರೆಟ್ ಆಳ್ವಾರನ್ನ ಸೋಲಿಸ್ಬಿಟ್ಟು ಅವರು ಉಪರಾಷ್ಟ್ರಪತಿ ಸ್ಥಾನಕ್ಕೆ ಬಂದಿದ್ರು. ಇನ್ನು 3 ವರ್ಷಗಳ ಅವಕಾಶ ಅವ್ರಿಗಿತ್ತು. 2027 ಆಗಸ್ಟ್ 10ರವರೆಗೂ ಅವಕಾಶ ಇತ್ತು. ಆದ್ರೂ ಕೂಡ ಈ ದಿಢೀರ್ ರಾಜೀನಾಮೆ ಮೂಲಕ ದೊಡ್ಡ ರಾಜಕೀಯ ಕಂಪನಕ್ಕೆ ಕಾರಣರಾಗಿದ್ದಾರೆ ಜಗದೀಪ್ ಧನ್ಕರ್. ದಡೂತಿ ವ್ಯಕ್ತಿತ್ವ. ಅವರು ರಾಜಸ್ಥಾನದ ಜಾಟ್ ಸಮುದಾಯದ ಒಂದು ಸಣ್ಣ ಕೃಷಿ ಕುಟುಂಬದಲ್ಲಿ ಜನಿಸಿದವರು. ಜುಂಜುನು ಜಿಲ್ಲೆಯ ಕಿಥಾನ ಅನ್ನೋ ಸಣ್ಣ ಗ್ರಾಮದಲ್ಲಿ ಜನಿಸಿದ ಜಗದೀಪ್ ಧನ್ಕರ್ 1951 ಮೇ 21 ಅವ್ರು ಜನಿಸಿದ್ರು. ಅಲ್ಲೆಲ್ಲ ಹಳ್ಳಿಯ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಪೂರೈಸಿದ ನಂತರ ಸೈನಿಕ್ ಶಾಲೆಗೆ ಅವರು ಆಯ್ಕೆ ಆದ್ರು. ಸೈನಿಕ್ ಶಾಲೆಯಲ್ಲಿ ಮೆಟ್ರಿಕ್ಯುಲೇಷನ್ ವರೆಗೂ ಓದಿದ ಜಗದೀಪ್ ಧನ್ಕರ್ ನಂತರ ಜೈಪುರ್ ವಿಶ್ವವಿದ್ಯಾಲಯದಲ್ಲಿ ಫಿಸಿಕ್ಸ್ ವಿಷಯದಲ್ಲಿ BSc ಆನರ್ಸ್ ಮತ್ತು ತದನಂತರ ಕಾನೂನು ಪದವಿ LLB ಪದವಿಯನ್ನ ಪಡ್ಕೊಂಡ್ರು. ಅದಾದ್ಮೇಲೆ ನಿರಂತರವಾಗಿ ವಕೀಲ ವೃತ್ತಿಯಲ್ಲಿ ಭಾರಿ ಅಗಾಧ ಯಶಸ್ಸನ್ನು ಸಾಧಿಸಿದ್ರು. ಒಂದೊಂದೇ ಮೆಟ್ಲೇರ್ತಾ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯವಾದಿ ಅನ್ನೋ ಪಟ್ಟವನ್ನ ಪಡ್ಕೊಂಡ್ರು, ಸೀನಿಯರ್ ಅಡ್ವೊಕೇಟ್ ಆಫ್ ಸುಪ್ರೀಂ ಕೋರ್ಟ್ ಅಂತ. ಇದ್ರ ಮಧ್ಯ ರಾಜಕೀಯದ ಒಡನಾಟ ಕೂಡ ಸಿಕ್ತು.
ಅತ್ಯಾಶ್ಚರ್ಯಕರ ಸಂಗತಿ ಏನಂತಂದ್ರೆ 1989ರಲ್ಲಿ ವಿ.ಪಿ. ಸಿಂಗ್ ನೇತೃತ್ವದ ಜನತಾ ದಳವನ್ನು ಸೇರ್ಕೊಂಡ ಜಗದೀಪ್ ಧನ್ಕರ್ 89ರಲ್ಲಿ ಆ ಜುಂಜುರು ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಬಂದಿದ್ರು. ತದನಂತರ ಒಂದು ವರ್ಷದಲ್ಲೇ ಮಂಡಲ್ ವರದಿಯ ಅನುಷ್ಠಾನದ ನಂತರ ವಿ.ಪಿ. ಸಿಂಗ್ ಸರ್ಕಾರ ಪತನಗೊಂಡು ಚಂದ್ರಶೇಖರ್ ಪ್ರಧಾನಮಂತ್ರಿ ಆಗಿದ್ದ ಮತ್ತೊಂದು ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಕಾಂಗ್ರೆಸ್ ಬೆಂಬಲ, ರಾಜೀವ್ ಗಾಂಧಿ ಅವರು ಕಾಂಗ್ರೆಸ್ ಬೆಂಬಲದೊಂದಿಗೆ ಅಸ್ತಿತ್ವಕ್ಕೆ ಬಂದಿತ್ತು. ಆ ಸರ್ಕಾರದಲ್ಲಿ ಜಗದೀಪ್ ಧನ್ಕರ್ ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವರಾಗಿ ಕೆಲಸ ಮಾಡಿದ್ರು. ಆದರೆ ಸರ್ಕಾರ ಬಹುಕಾಲ ಬಾಳಲಿಲ್ಲ, ಕೇವಲ 9 ತಿಂಗಳಲ್ಲೇ ಅದು ಪತನವಾಯಿತು. 1991ರ ಚುನಾವಣೆ ನಂತರ ನರಸಿಂಹರಾವ್ ನೇತೃತ್ವದ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಅದಷ್ಟೇ, ಅದಾದ ನಂತರ 93ರಲ್ಲಿ ಜನತಾದಳವನ್ನ ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ರಂತೆ ಜಗದೀಪ್ ಧನ್ಕರ್. ಅದಷ್ಟೇ ಅಲ್ಲ, ರಾಜಸ್ಥಾನ್ ಅಸೆಂಬ್ಲಿಗೆ 1993ರಿಂದ 98ರವರೆಗೆ MLA ಕೂಡ ಆಗಿದ್ರಂತೆ. ಇಂಥ ಹೀಗೆ ಜನತಾದಳ ಮತ್ತು ಕಾಂಗ್ರೆಸ್ ಒಡನಾಟದಲ್ಲಿದ್ದ ಜಗದೀಪ್ ಧನ್ಕರ್ ಮುಂದೆ 2003ರಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸೇರಿದ್ರು. 2008ರಿಂದ ಅದರ ಕಾನೂನು ಘಟಕದ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಬಂದಿದ್ರು. 2016ರಲ್ಲಿ ಕೂಡ ಅವರು ಪಕ್ಷದ ಸಂಘಟನೆಯಲ್ಲಿ ಒಂದು ಮುಖ್ಯ ಪಾತ್ರವನ್ನ ನಿರ್ವಹಿಸಿದ್ರು. ಆಮೇಲೆ ಸತ್ಲಜ್ ನದಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಹರಿಯಾಣ ರಾಜ್ಯವನ್ನ ಪ್ರತಿನಿಧಿಸಿದ್ರು. ಹೀಗೆ ತಮ್ಮ ಕಾನೂನು ಪಾಂಡಿತ್ಯದ ಮೂಲಕವೇ ಖ್ಯಾತಿ ಗಳಿಸಿದ ಜಗದೀಪ್ ಧನ್ಕರ್ ತಮ್ಮ ವಿಶಿಷ್ಟವಾದ ವ್ಯಕ್ತಿತ್ವ, ಅವ್ರೊಂಥರ ಆಕ್ರಮಣಕಾರಿ ವ್ಯಕ್ತಿತ್ವ, ಜೊತೆಗೆ ಸಾಕಷ್ಟು ವ್ಯಂಗ್ಯ, ವಿನೋದ, ಹಾಸ್ಯ ಪ್ರವೃತ್ತಿ ಕೂಡ ಅವರಲ್ಲಿತ್ತು. ಅವ್ರ ಮಾತಿನಲ್ಲೂ ಕೂಡ ಬಹಳ ನಿರ್ಗಳವಾದ ಮಾತುಗಾರಿಕೆ, ಹಿಂದಿಯಲ್ಲಾಗ್ಲಿ ಇಂಗ್ಲಿಷ್ನಲ್ಲಾಗ್ಲಿ ಪ್ರತಿ ಸಾರಿ ಅವರು ಮಾತಾಡಿದಾಗಲೆಲ್ಲ ಅದರಲ್ಲಿ ಅವರ ಕಾನೂನು ಜ್ಞಾನ ಮತ್ತು ಸಂವಿಧಾನದ ಕುರಿತ ಅರಿವು ಸಾಕಷ್ಟು ಇರ್ತಾ ಇತ್ತು. ಇಂಥ ಜಗದೀಪ್ ಧನ್ಕರ್ ಅವ್ರನ್ನ ನರೇಂದ್ರ ಮೋದಿ ಅವರು 2019ರಲ್ಲಿ ಪಶ್ಚಿಮ ಬಂಗಾಳ ರಾಜ್ಯದ ರಾಜ್ಯಪಾಲರಾಗಿ ಕಳಿಸಿದ್ರು. ಅಲ್ಲಿನ 4 ವರ್ಷದ ಅವಧಿಯಲ್ಲಿ 2019ರಿಂದ 2022ರ ಅವಧಿಯಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವ್ರ ಜೊತೆಗೆ ನಿರಂತರ ಜಟಾಪಟಿ ನಡೆಸಿರೋ ಜಗದೀಪ್ ಧನ್ಕರ್ ರಾಜಭವನವನ್ನ ಸಾರ್ವಜನಿಕರ ಪ್ರವೇಶಕ್ಕಾಗಿ ಮುಕ್ತವಾಗಿ ರಾಜಭವನದ ಬಾಗಿಲನ್ನು ತೆರೆದಿಟ್ರು. ಹೀಗಾಗಿ ಜನಸಾಮಾನ್ಯರ ರಾಜ್ಯಪಾಲರು, ಕಾಮನ್ ಮ್ಯಾನ್ಸ್ ಗವರ್ನರ್ ಅಂತ ಖ್ಯಾತಿ ಗಳಿಸಿದ್ರು ಪಶ್ಚಿಮ ಬಂಗಾಳದಲ್ಲಿ. ಒಂದು ದಿನ ಕೂಡ ತೃಣಮೂಲ್ ಕಾಂಗ್ರೆಸ್ನ ಸರ್ಕಾರಕ್ಕೆ ನಿಶ್ಚಿಂತೆಯಿಂದ ಇರ್ಲಿಕ್ಕೆ ಬಿಡ್ಲಿಲ್ಲ. ಅಷ್ಟರ ಮಟ್ಟಿಗೆ ಕಾಡಿದ್ರು ಅಂತ ಆ ಪಕ್ಷದವರು ಆರೋಪ ಮಾಡ್ತಾರೆ. ಆದ್ರೆ ತೃಣಮೂಲ್ ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷದ ಅನೇಕ ವಿವಾದಾತ್ಮಕ ಚಟುವಟಿಕೆಗಳ ಕುರಿತಂತೆ ಇವರು ಸುಮ್ಮನೆ ಕೂತಿರ್ತಿರ್ಲಿಲ್ಲ. ಅಲ್ಲಿ ಕೋಮು ಸಂಘರ್ಷ ಆದಾಗ್ಲೆಲ್ಲ ಆ ಸ್ಥಳಕ್ಕೆ ಸ್ವತಃ ಭೇಟಿ ಕೊಡ್ತಾ ಇದ್ರು, ನೊಂದವರಿಗೆ ಸಾಂತ್ವನ ಹೇಳ್ತಾ ಇದ್ರು, ಸಂತ್ರಸ್ತರಿಗೆ ಪರಿಹಾರ ಕೊಡೋ ಪ್ರಯತ್ನ ಮಾಡ್ತಾ ಇದ್ರು. ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಅದರ ನಡವಳಿಕೆ ಕುರಿತಂತೆ ನಿರಂತರವಾಗಿ ದೂರು ರವಾನಿಸ್ತಾನೆ ಇರ್ತಿದ್ರು. ಈಗ ಒಂದ್ ಕಡೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮತ್ತು ತೃಣಮೂಲ ಕಾಂಗ್ರೆಸ್ ಜೊತೆಗೆ ನಿರಂತರ ಸಂಘರ್ಷ ನಡೆಸಿದ ಈ ಜಗದೀಪ್ ಧನ್ಕರ್ ಅವರನ್ನ 2022ರಲ್ಲಿ ಉಪರಾಷ್ಟ್ರಪತಿ ಸ್ಥಾನಕ್ಕೆ ತಂದ್ರು. ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರ ನಿವೃತ್ತಿಯ ನಂತರ ಇವರು ಉಪರಾಷ್ಟ್ರಪತಿ ಮತ್ತು ರಾಜ್ಯಸಭೆಯ ಸಭಾಪತಿಯಾಗಿ ಆಯ್ಕೆಗೊಂಡ್ರು. ಅವರ ರಾಜ್ಯಸಭೆಯ ಕಲಾಪ ನಿರ್ವಹಿಸ್ತಾ ಇದ್ದ ರೀತಿ ಅವರೊಂಥರ ನಿಷ್ಠುರವಾದಿ ಕೂಡ, ಅಷ್ಟೇ ಒಂದು ಮೃದು ಹೃದಯದ ನೇರ ದಿಟ್ಟ ಮಾತುಗಾರಿಕೆಗಾಗಿ ಹೆಸರಾಗಿದ್ರು. ಒಂದ್ಸಾರಿ ಅಂತೂ ಯಾವಾಗ್ಲೂ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಅವ್ರ ಜಟಾಪಟಿ ನಡೀತಾನೆ ಇತ್ತು. ಅದರಲ್ಲೂ ರಾಜ್ಯಸಭೆಯ ಹಿರಿಯ ಸದಸ್ಯೆ, ಈಗಾಗಲೇ 4-5 ಬಾರಿ ಗೆದ್ದ ರಾಜ್ಯಸಭೆಗೆ ಆಯ್ಕೆ ಆಗಿರೋ ಪ್ರಸಿದ್ಧ ಬಾಲಿವುಡ್ ನಟಿ ಮತ್ತು ಅಮಿತಾಬ್ ಬಚ್ಚನ್ ಪತ್ನಿ ಜಯಾ ಬಚ್ಚನ್ ಜೊತೆಗೆ ಒಂದು ಮುಖಾಮುಖಿ ಸಂಘರ್ಷ ನಡೀತು. ಜಯಾ ಬಚ್ಚನ್ ಅವರು ಒಮ್ಮೆ ಸದನದಲ್ಲಿ ಎದ್ದು, ಕಳೆದ ವರ್ಷ ಸದನದ ಕಲಾಪದಲ್ಲಿ ಗಲಾಟೆ ನಡೀತಾ ಇದ್ದಾಗ ಎದ್ದು ನಿಂತ್ಬಿಟ್ಟು, ಆಫ್ಟರ್ ಆಲ್ ಸಭಾಪತಿಯವರೇ, ನಮಗೂ ನಿಮಗೂ ಹೆಚ್ಚು ವ್ಯತ್ಯಾಸ ಇಲ್ಲ, ನೀವು ನಮ್ಮವ್ರ ಪೈಕಿ ಒಬ್ರೇ ಅಂತ ಈ ತರ ಹಗುರವಾಗಿ ಮಾತಾಡ್ಲಿಕ್ಕೆ ಹೊರಟಾಗ ಅವತ್ತು ಅವ್ರು ಹೇಳಿದ ಮಾತು, ಅವ್ರು ಯಾವ ರೀತಿ ಉತ್ತರ ಕೊಟ್ರು ಅಂತಂದ್ರೆ, ತಮ್ಮ ಇಯರ್ಫೋನ್ ತೆಗೆದಿಟ್ಬಿಟ್ಟು, ನೋಡಿ ನೀವೊಬ್ಬ ಸೆಲೆಬ್ರಿಟಿ ಇರ್ಬೋದು, ಸುಪ್ರಸಿದ್ಧ ತಾರೆ ಆಗಿರ್ಬೋದು, ಆದ್ರೆ ಇಲ್ಲಿ ನೀವೊಬ್ಬ ಯಕಶ್ಚಿತ್ ಸದನದ ಸದಸ್ಯೆ, ಉಳಿದ ಎಲ್ಲ ಸದಸ್ಯರಂತೆ ನೀವು ಒಬ್ರು, ಅವ್ರಿಗಿಂತ ನೀವು ಹೆಗ್ಗಳಿಕೆ ಹೆಚ್ಚಿನವರು ಅಂತ ಭಾವಿಸ್ಬೇಡಿ. ಸದನದ ಶಿಸ್ತು ಶಿಷ್ಟಾಚಾರ ಪಾಲನೆ ಅದನ್ನ ಅನುಸರಿಸೋದು ನಿಮ್ಮ ಕರ್ತವ್ಯ ಕೂಡ ಅಂತ ಅವರು ಎಚ್ಚರಿಕೆ ಕೊಟ್ಟಾಗ ತಣ್ಣಗಾಗಿ ಕೂತ್ಬಿಟ್ರು ಈ ಬಾಲಿವುಡ್ ಸೆಲೆಬ್ರಿಟಿ ಜಯಾ ಬಚ್ಚನ್. ಅದು ಅವರ ವ್ಯಕ್ತಿತ್ವವಾಗಿತ್ತು. ಇಂಥ ಸಂಘರ್ಷಮಯ ವ್ಯಕ್ತಿತ್ವದ, ಆದ್ರೆ ಸಾಕಷ್ಟು ಕಾನೂನು ಪಾಂಡಿತ್ಯ, ಸಂವಿಧಾನ ತಿಳುವಳಿಕೆ, ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಹೆಸರು ಮಾಡಿದ್ದೆ ಒಬ್ಬ ಕಾನ್ಸ್ಟಿಟ್ಯೂಷನಲ್ ಲಾಯರ್, ಸಂವಿಧಾನ ತಜ್ಞನಾಗಿನೇ ಅಲ್ಲಿ ಹೆಸರು ಪಡ್ಕೊಂಡಿದ್ರು. ಜೊತೆಗೆ
ಇವತ್ತಿನ ಕಾಂಗ್ರೆಸ್ ಪರ ಮತ್ತು ಅಧಿಕೃತವಾಗಿ ಸಮಾಜವಾದಿ ಪಕ್ಷವನ್ನು ಪ್ರತಿನಿಧಿಸುವ ಕಪಿಲ್ ಸಿಬಲ್ ಜೊತೆಗೆ 30 ವರ್ಷದ ಒಡನಾಟ ಅಂತ. ಅವರಿಬ್ಬರು ಒಟ್ಟಿಗೆ ಅನೇಕ ಕೇಸ್ಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ರು. ಪರಸ್ಪರ ಎದುರಾಳಿ ಕಕ್ಷಿದಾರರ ಜೊತೆ ಕೂಡ ಅವರು ಬಡದಾಡಿದ್ರಂತೆ. ಹೀಗಾಗಿ ನಿನ್ನೆ ಇವರ ರಾಜೀನಾಮೆ ಸುದ್ದಿ ಪ್ರಕಟವಾದ ಕೂಡಲೇ ಕಪಿಲ್ ಸಿಬಲ್ ತಮ್ಮ ಸ್ನೇಹವನ್ನು ನೆನಪಿಸಿಕೊಂಡಿದ್ದಾರೆ. ಅವರು ರಾಜೀನಾಮೆ ಹಿಂಪಡೆಯಬೇಕು ಅಂತ ಒತ್ತಾಯಿಸಿದ್ದಾರೆ. ಜಯರಾಮ್ ರಮೇಶ್ರಂತನು ಅವರ ನೀಡಿದ ಆರೋಗ್ಯ ಸಂಬಂಧಿ ಕಾರಣವನ್ನು ನಂಬಲಿಕ್ಕೆ ತಯಾರೇನಿಲ್ಲ. ಬೇರೆ ಏನೋ ಬಿಗಿಯಾದ ಕಾರಣವಿದೆ, ಅದು ಬಹಿರಂಗವಾಗಬೇಕು. ಅವರು ಸ್ವತಃ ಪ್ರಧಾನಮಂತ್ರಿಯವರೇ ಮಧ್ಯ ಪ್ರವೇಶ ಮಾಡಿ ಅವ್ರನ್ನ ರಾಜೀನಾಮೆ ಹಿಂಪಡೆಯುವ ಹಾಗೆ ಮನವೊಲಿಸಬೇಕು. ಅವರ ರಾಜೀನಾಮೆಯಿಂದ ಉತ್ತರ ಭಾರತದ ಕೃಷಿ ಸಮುದಾಯಕ್ಕೆ ಭಾರಿ ನಿರಾಶೆ ಆಗುತ್ತೆ ಅಂತೆಲ್ಲ ವ್ಯಕ್ತಪಡಿಸಿದ್ದಾರೆ. ಕೃಷಿಕ ಕುಟುಂಬದಿಂದ ಬಂದ ಈ ಜಾಟ್ ಸಮುದಾಯದ ಜಗದೀಪ್ ಧನ್ಕರ್ ರಾಜಸ್ಥಾನ್ ಮೂಲದ 2ನೇ ಉಪರಾಷ್ಟ್ರಪತಿ. ಬಹು ಹಿಂದೆ ತುರ್ತು ಪರಿಸ್ಥಿತಿ ಕಾಲದಲ್ಲಿ ಜನತಾ ಪಕ್ಷದ ಹಿರಿಯ ನಾಯಕರಾಗಿದ್ದ ಭೈರೋನ್ ಸಿಂಗ್ ಶೆಖಾವತ್ ಅವರು ರಾಜಸ್ಥಾನದ ಮುಖ್ಯಮಂತ್ರಿ ಕೂಡ ಆಗಿದ್ರು 2-3 ಬಾರಿ. ಅವರು ಉಪರಾಷ್ಟ್ರಪತಿ ಮತ್ತು ರಾಜ್ಯಸಭಾ ಸಭಾಪತಿ ಪೀಠವನ್ನು ಅಲಂಕರಿಸಿದ್ದುಂಟು. ರಾಜಸ್ಥಾನ್ ಮೂಲದ ಜಗದೀಪ್ ಧನ್ಕರ್ ಅವರ ಈ ರಾಜೀನಾಮೆ ಒಂದು ಅಸಾಧಾರಣ ಘಟನೆ ಅಂತ ಹೇಳ್ಬೋದು. ಅಥವಾ ಮೋದಿ ಸರ್ಕಾರದ ಪೂರ್ವ ಯೋಜಿತ ಒಂದು ಆಲೋಚನೆಗೆ ಅನುಗುಣವಾಗಿ ಅವ್ರು ಕೊಟ್ಟಿರ್ಬೋದು. ಮೋದಿ ಅವರ ಸರ್ಕಾರದಲ್ಲಿರೋ ಬಹುತೇಕ ತೀರ್ಮಾನಗಳು ಮತ್ತು ಘಟನಾವಳಿಗಳು ಎಲ್ಲರಲ್ಲೂ ಕೂಡ ಒಂದು ನಾಟಕೀಯತೆ ಇರುತ್ತೆ. ಇವರ ರಾಜೀನಾಮೆಯಲ್ಲಿ ಕೂಡ ಅದೇ ತರದ ಚಕಿತಗೊಳಿಸುವಂತ ನಾಟಕೀಯತೆ ಎದ್ದು ಕಂಡಿದೆ. ಇದರ ಪೂರ್ಣ ಹಿನ್ನೆಲೆ ಏನನ್ನೋದು ಇನ್ನೂ ಗೊತ್ತಾಗಬೇಕಿದೆ. ಅದೇನಿರಲಿ, ಬಹುಶಃ ಬಿಹಾರ್ ಚುನಾವಣೆ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರು ಉಪರಾಷ್ಟ್ರಪತಿ ಸ್ಥಾನಕ್ಕೆ ಬಿಹಾರಿನ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅಥವಾ ಅಲ್ಲಿನ ರಾಜ್ಯಪಾಲ ಬಹುಕಾಲದಿಂದ ಬಿಜೆಪಿ ಮೂಲಕ ಗವರ್ನರ್ ಹುದ್ದೆ ಅಲಂಕರಿಸ್ತಾ ಬಂದಿರೋ ಆರಿಫ್ ಅಹಮದ್ ಖಾನ್ ಅವ್ರು ಮೊದಲು ಕೇರಳದಲ್ಲಿ 5 ವರ್ಷ ರಾಜ್ಯಪಾಲರಾಗಿದ್ರು, ಇದೀಗ ಬಿಹಾರ್ ರಾಜ್ಯಪಾಲರಾಗಿದ್ದಾರೆ. ಅವ್ರನ್ನ ತರಬಹುದು. ಅಥವಾ ಅತಿ ದೊಡ್ಡ ಬಾಂಬ್ಶೆಲ್, ಮೋದಿಯವರು ಕಾಂಗ್ರೆಸ್ ಪಕ್ಷದ ಮೇಲೆ ಪ್ರಯೋಗಿಸಬಹುದಾದ ಅತಿ ದೊಡ್ಡ ಬಾಂಬ್ಶೆಲ್ ಯಾವುದು ಅಂತಂದ್ರೆ, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದ ಮತ್ತು ಮೋದಿ ಸರ್ಕಾರದಿಂದ ಪದ್ಮವಿಭೂಷಣ ಪ್ರಶಸ್ತಿ ಪಡ್ಕೊಂಡ ಹಿರಿಯ ಮುತ್ಸದ್ದಿ ಜಮ್ಮು ಕಾಶ್ಮೀರ್ ಮೂಲದ ಗುಲಾಂ ನಬಿ ಆಜಾದ್ರನ್ನ ಉಪರಾಷ್ಟ್ರಪತಿ ಮಾಡಬಹುದು. ಆಗ ಈ ಸೆಕ್ಯುಲರ್ ಕಮ್ಯುನಲ್ ಸಂಘರ್ಷಕ್ಕೆ ಒಂದು ಇತಿಶ್ರೀ ಹಾಡೋ ಒಂದು ವಾತಾವರಣ ನಿರ್ಮಾಣ ಮಾಡಬಹುದು ಮೋದಿಯವರ ತಂತ್ರಗಾರಿಕೆ ಹೀಗೆ ಅಂತ ಯಾರು ಊಹಿಸ್ಲಿಕ್ಕೆ ಸಾಧ್ಯವಿಲ್ಲ. ನನ್ನ ವೈಯಕ್ತಿಕ ನಿರೀಕ್ಷೆ ಲೆಕ್ಕಾಚಾರ ಏನು ಅಂತಂದ್ರೆ, ಮೋದಿಯವರು ಬಹುಶಃ ನಿತೀಶ್ ಕುಮಾರ್ ಅಥವಾ ಆರಿಫ್ ಅಹಮದ್ ಖಾನ್ ಅಥವಾ ಗುಲಾಂ ನಬಿ ಆಜಾದ್ ಪೈಕಿ ಒಬ್ಬರನ್ನ ಉಪರಾಷ್ಟ್ರಪತಿ ಸ್ಥಾನಕ್ಕೆ ತಂದು ತಮ್ಮ ವಿರೋಧ ಪಕ್ಷದ ಎದುರಾಳಿಗಳಿಗೆ, ವಿಶೇಷವಾಗಿ ಇಂಡಿಯಾ ಮೈತ್ರಿಕೂಟವನ್ನ ಮತ್ತಷ್ಟು ವಿಚಲಿತಗೊಳಿಸಿದ್ರು ಆಶ್ಚರ್ಯ ಪಡ್ಬೇಕಾಗಿಲ್ಲ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.